ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮೇಡಮ್ ಅವರು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರ್ತವ್ಯ, ಪೊಲೀಸ್ ಇಲಾಖೆ ಮುಖ್ಯ ಕರ್ತವ್ಯ, ಆ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾದ ಮನಗನಿಗೆ ಪೊಲೀಸನ್ನ ಉದ್ಘಾಟನೆ ಚಾಮರಾಜನಗರ ಪಟ್ಟಣದ ಪೊಲೀಸ್ ಅಧಿಕಾರಿಗಳು ಕುಮದಾ ಕೇಶವಮೂರ್ತಿರವರು ವೇದಿಕೆಯಲ್ಲಿದ್ದಾರೆ. ದೌರ್ಜನ್ಯಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅಂದರೆ ಮಕ್ಕಳ ಹಕ್ಕುಗಳ ರಕ್ಷಣೆ ಆಗಬೇಕು, ಮಹಿಳೆಯರಿಗೆ ತೊಂದರೆ ಆಗಬಾರ್ದು, ಹಿರಿಯ ನಾಗರಿಕರಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಯಾವುದೇ ವಿಚಾರವನ್ನ ಸಂಕೋಚ ಇಲ್ಲದೇನೆ ಅಥವಾ ನಿಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಭಯ ಇಲ್ಲದೇನೆ ಧೈರ್ಯವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸವನ್ನ ನೀವು ಮಾಡಬೇಕು. ನಿಜವಾಗ್ಲೂ ಕೂಡ ಇದು ಒಂದು ಬ್ರಾಡರ್ ಮ್ಯಾನರ್ ಅಲ್ಲಿ ವೆರಿ ಥಾಟ್ಫುಲ್ ಇನಿಷಿಯೇಟಿವ್ ಇದು. ನಿಜವಾಗ್ಲೂ ಪ್ರತಿ ಮನೆ, ಪ್ರತಿ ವ್ಯಕ್ತಿಯನ್ನ ಕೂಡ ಪೊಲೀಸ್ ರೀಚ್ ಆಗುವಂತ ಒಂದು ಕ್ರಮ ಆಗಿರೋದ್ರಿಂದ ಇದರಿಂದ ಸೊಸೈಟಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತೆ ಸಮಾಜ ಎಲ್ಲರೂ ಸಹಬಾಳ್ವೆಯಿಂದ ಬಾಳುವಂತ ಒಂದು ಪರಿಸ್ಥಿತಿಗೆ, ಮತ್ತೆ ಪೊಲೀಸಿಂಗಲ್ಲಿ ಮತ್ತೆ ಬೇರೆ ಯಾವ ಅಪರಾಧಗಳು, ಬೇರೆ ಯಾವ ತೊಂದರೆಗಳು ಕೂಡ ಬರದೇ ಇರೋ ರೀತಿಯಲ್ಲಿ ನಾವು ಮುಂಚಿತವಾಗಿ ಸಿದ್ಧ ಆಗ್ಲಿಕ್ಕೆ. ಒಂದೇ ಸಮಸ್ಯೆ ಇಲ್ಲ, ವಿಶೇಷವಾಗಿ ಪೊಲೀಸ್ ಇಲಾಖೆ ಬಗ್ಗೆ ನಾವು ಹೇಳಿದ್ರು ಕೂಡ ಬೇರೆ ವಿಷಯಗಳ ಬಗ್ಗೆ, ಬೇರೆ ಸಮಸ್ಯೆಗಳನ್ನು ಕೂಡ ನೀವು ಹೇಳ್ಬೋದು. ಸಂಬಂಧಪಟ್ಟ ಇಲಾಖೆಗೆ ನಮ್ಮ SP ಮೇಡಮ್ ಅವರು ಸೂಚನೆ ಕೊಟ್ಟಾಗಿದೆ. ಬೇರೆ ಸಮಸ್ಯೆಗಳು ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆಗೆ ಪತ್ರ ವ್ಯವಹರಿಸೋದ್ರ ಮುಖಾಂತರ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಏನ್ ಸಾಧ್ಯ ಆಗುತ್ತೆ ಅದನ್ನ ಮಾಡಬೇಕು ಅಂತ. ಈಗ ಇದ್ದುದಕ್ಕಿಂತ ಸ್ವಲ್ಪ ಇದು ಹೆಚ್ಚಿನ ನೀವು ಠಾಣೆಗೆ ಬರೋದು ನಿಜ ರೀತಿ ನನ್ನ ಕನ್ನಡಕ್ಕೆ ನಾವೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಇದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ನಂಬರ್ಗಳಿದೆ, ಆ ನಂಬರ್ಗಳಿಗೆ ಕಾಲ್ ಮಾಡೋದ್ರ ಮುಖಾಂತರ ಅಥವಾ ಮೇಲಧಿಕಾರಿಗಳಿಗೆ ಭೇಟಿ ಮಾಡೋ ಮುಖಾಂತರ, ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಭೇಟಿ ಮಾಡೋ ಮುಖಾಂತರ ಏನಾದ್ರು ಅನುಮಾನಗಳಿದ್ರೆ ಅದ್ರ ಬಗ್ಗೆ ಪರಿಹರಿಸ್ಕೋಬಹುದು. ಸೇಫ್ಟಿನ ನಮ್ಮ ಮನೆ ಬಂದೋಬಸ್ತ್ ನಾವು ಮಾಡ್ಕೋಬಹುದು. ಯಾಕಂದ್ರೆ ಬಂದು ಹಿಂದೆ ನಮಗೆ ಪೊಲೀಸ್ನವರು ಅಂದ್ರೆ ಭಯ, ಪೊಲೀಸ್ನವ್ರು ಮನೆ ಹತ್ರ ಬಂದ್ರೆ ಪೊಲೀಸ್ನವ್ರು ಬಂದಿರೋ ಅಂತ ಕೇಳ್ತಿರು. ಈಗ ನಿನ್ನೆ ನಮ್ಮ ಮನೆಗೆ ಬೈದಾಗ 4-5 ಮನೆಯವ್ರು ಕೇಳಿದ್ರು, ನಿಮ್ಮ ಮನೆ ಪೊಲೀಸ್ನವ್ರು ಯಾಕೆ ಬಂದಿದ್ರು ಅಂತ. ಹಾಗೆ ಕೆಲವ್ರಿಗೆ ಇರುತ್ತೆ, ಅದಿಲ್ಲ ಅಂತಲ್ಲ, ಅದು ಇರ್ಬೋದು, ಭಯ ಇರ್ಬೋದು, ಯಾವ ಏನಕ್ಕೆ ಬಂದವರು ಪೊಲೀಸ್ನವರು. ಆ ಥರ ಈಗ ಇಲ್ಲ. ಒಂದು ಚಿಕ್ಕ ಮಕ್ಕಳು ಕೂಡ ಪೊಲೀಸ್ನವ್ರು ಮಾತಾಡ್ಸೋಂಥ ಪರಿಸ್ಥಿತಿ ಬಂದಿದೆ. ಪೊಲೀಸ್ನವ್ರಿಗೂ ನಮಗೂ ಬಾಂಧವ್ಯಗಳು ಚೆನ್ನಾಗಿದೆ, ಸಾರ್ವಜನಿಕ ಬಾಂಧವ್ಯಗಳು ಚೆನ್ನಾಗಿದೆ, ಸ್ಪಂದಿಸ್ತಾರೆ ಸಾರ್ವಜನಿಕರು. ಈ ಕಾರ್ಯಕ್ರಮ ಹೀಗೆ ಮುಂದುವರೆದ್ರೆ ನಮ್ಮ ಸಾರ್ವಜನಿಕರಿಗೆ ತುಂಬ ಸಹಾಯ. ಅಂದರೆ ಇದರ ಉದ್ದೇಶ ಬಹಳ ಸ್ಪಷ್ಟ ಇದೆ. ಓತಿ ಕೆಲಸ ನೀವೇ ಮಾಡಿದ್ದೀರಿ, ರಾಜ್ಯವೇ ಮಾಡಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಇವತ್ತು ಬಹುಶಃ ಪ್ರಜಾವಾಣಿ ಕಾಣುತ್ತೆ, ಪ್ರಜಾವಾಣಿಯಲ್ಲಿ ಒಂದು ವಿವರವಾದ ಲೇಖನವೇ ಪ್ರಕಟ ಆಗಿದೆ. ಸೇವಾ ವಲಯಕ್ಕೆ ತೆರಿಗೆ ವಿನಾಯಿತಿ ಇರತಕ್ಕಂಥದ್ದು, ವಾರ್ಷಿಕ ವಹಿವಾಟು 1.5 ಕೋಟಿ ರೂಪಾಯಿ ಇರೋರಿಗೆ ಕೇವಲ 1% ಮಾತ್ರ ಅವರು ತೆರಿಗೆ ಕಟ್ಟಿದರೆ ಸಾಕು ಅನ್ನುವಂಥ ವಿವರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ CGSTಗೆ ಅಂದರೆ ಕೇಂದ್ರದ GSTಗೆ, ಸೆಂಟ್ರಲ್ GSTಗೆ 0.5% ಹೋದರೆ, ರಾಜ್ಯದ GSTಗೆ, KGSTಗೆ, ಅಲ್ಲಿಗೆ SGSTಗೆ 0.5%, ಅಲ್ಲಿ 1% ತೆರಿಗೆಯಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ಇದೆಲ್ಲ ನೀವು ಕೇಂದ್ರದ ನೀತಿಯ ಪರಿಣಾಮ ಅಂತ ಯಾಕೆ ಆರೋಪ ಹೊರಿಸ್ತಾ ಇದ್ದೀರಿ? ನಿಮ್ಮ ಎಡವಟ್ಟು ಅಂತ ಒಪ್ಕೊಳ್ಳಿ. ನೀವು ಕೊಟ್ಟಿರೋ ನೋಟಿಸ್ನ ವಾಪಸ್ ಪಡಿ. ನಾಳೆ ಏನು
ಸಣ್ಣ ವ್ಯಾಪಾರಸ್ಥರು ನೋಟಿಸ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಆ ಪ್ರತಿಭಟನೆಗೆ ನಮ್ಮ ನೈತಿಕ ಬೆಂಬಲ ಇದೆ. ನಮ್ಮ ಮುಖಂಡರುಗಳು ಕೂಡ ಆ ಹೋರಾಟದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಪಾಲ್ಗೊಳ್ತಾರೆ. ಸೋಮರವರ ಹುಟ್ಟು ದಿನ ನಮ್ಗೆ ಗೊತ್ತಾಯಿತು. ಅದಕ್ಕೋಸ್ಕರ ಒಂದು ದರ್ಶನ ಮಾಡಿ ಅಲ್ಲಿಗೆ ಪ್ರಜಾಪಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಒಂದು ಮಠಮಾನ್ಯಗಳು, ಹೊರಗುರು ಧರ್ಮಗುರುಗಳು, ವಿಶೇಷವಾಗಿ ಸಿದ್ಧಗಂಗಾ ಮಠ ಬಡವರಿಗೆ, ಕಡು ಬಡವರಿಗೆ, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ಜಾತಿಯ ಎಲ್ಲ ವರ್ಗದವರು ಕೂಡ ವಿದ್ಯಾದಾನವನ್ನು, ಅನ್ನದಾಸವನ್ನು ಮಾಡಿರೋದು ಮುಖೇನ ಬಡತನದ ರೇಖೆಗಿಂತ ಕೆಲವು ಹಂತದಲ್ಲಿರ್ತಕ್ಕಂಥವ್ರು ಸಾಮಾನ್ಯರಾಗಿ ಬದುಕೋದು ಅವ್ರಿಗೂ ಕೂಡ ಹಕ್ಕಿದೆ. ಅವ್ರ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಅವರು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅನ್ನುವ ಗುರುಗಳವರ ಸಂಕಲ್ಪ, ಸಂದೇಶ, ಆಶೀರ್ವಾದ ಶ್ರೀಮಠ ಇವತ್ತು ಕೂಡ ನಡೀತಾ ಇದೆ. ಅರ್ಥ ಮಾಡ್ಕೊಂಡು ಸಾಕಾಗಿದೆ. ಅದಕ್ಕೆ ಎಲ್ಲಿ ಹೇಳ್ಬೇಕು ಅಲ್ಲಿ ಮಾತಾಡಬೇಕು. GST ಸಭೆಗೆ ಮೀಟಿಂಗ್ ಹೋಗ್ಬೇಕು, ಅಲ್ಲಿ ಮಾಡಬೇಕು. ನಾನೇ ಹೋಗ್ತೀವಿ ಎಲ್ಲ ಒಂದು ಕಡೆ. ಯಾವುದೇ ಒಬ್ಬ ರಾಷ್ಟ್ರದ ಉನ್ನತ ಸ್ಥಾನ ಸಂಬಂಧಪಟ್ಟಂಥ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಕರೆದ ಸಭೆಗೆ ನೀವು ಹೋಗೋದಕ್ಕೆ ನಿಮಗೆ ಸೌಜನ್ಯತೆ ಇಲ್ಲ. ಎಲ್ಲ ಒಂದು ಕಡೆ ಮಾತಾಡುವಾಗ ಬೇರೆಯವ್ರ ಬಗ್ಗೆನೂ ಕೂಡ ಗೌರವವಾಗಿ, ಲಘುವಾಗಿ ಮಾತಾಡೋದು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಯಾಗಿ 7 ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿಯಾಗಿ ಮಾತಾಡೋದು ಅವ್ರಿಗೆ ಒಳ್ಳೆಯದು. वही वोट देगा जो भारत का नागरिक है और अपने देश में रहता है। किसी का नाम एक बूथ से 10 बूथ में है, 2 जिलों में है, तो क्या वो देखने का काम नहीं है? यही तो सवाल है. इसको लेकर विपक्ष परेशान क्यों है, हमें समझ में नहीं आ रहा है. दूसरी बात, ये जब ड्राफ्ट होगा तो आपको अपील करने का अधिकार है. वो अगर नहीं सुनेंगे तो आप चाहिए. चुनाव आयोग में मुख्य निर्वाची अधिकारी को है, तो इतने अपील का फोरम है. तो ये पहले ही हाय तौबा क्यों मची हुई है? हाय तौबा इसीलिए मची हुई है कि बांग्लादेश और घुसपैठियों की बिना पर जो राजनीति करते हैं वो घबराए. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.